ಮಾಮ್ ಮಾಮ್ ಎಲ್ಲಿ ಕಾಣಿಸ್ತಾ ಇಲ್ಲ? ಗೊತ್ತಿಲ್ಲಪ್ಪ, ಮೋಸ್ಟ್ಲಿ ಭಾರತ ಅವ್ರನ್ನ ಮನೆ ಕರ್ಕೊಂಬರೋದಿಕ್ಕಂತ ಹೋಗಿರ್ಬೋದು. ಏನ್ ಕರ್ಮ ಇದು. ನಾನು ಉಗ್ದು ಓಡ್ಸೋದು, ಮಾಮ್ ಹೋಗಿ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಬರೋದ? ಇದೇ ಆಟನ ಯಾವಾಗ್ಲೂ ಮನೇಲಿ? ಬರ್ಲಿ ಈ ಸಲ ಇನ್ ಯಾವತ್ತು ಯಾರು ಕರೆದ್ರು ಈ ಮನೆ ಕಡೆ ತಲೆ ಹಾಕ್ಬಾರ್ದು, ಹಂಗ ಬುದ್ಧಿ ಕಲ್ಸದ್. ಸರ್ 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 ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಸಮಾಧಾನ ಯಾಕೆ, ಏನಾಯ್ತು? ಸರ್ ಅದು ನಾವು ಕ್ರಿಯೇಟ್ ಮಾಡಿದ ಆಪು ಕ್ರ್ಯಾಕ್ ಆಗಿದೆ ಸರ್. ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಫಾರಿನ್ ಸರ್ವರ್ ಅಲ್ಲಿ ಇರುತ್ತೆ, ತುಂಬಾ ಸೇಫ್ ಇದು ಅಂತ ಅದು ಇದು ಅಂತ ಬಿಲ್ಡಪ್ ಕೊಟ್ರಲ್ಲ, ಮತ್ತೆ ಹೇಗೋಯ್ತಿದ್ದು? ಸರ್ ನಾನು ಹಾಗೆ ಅಂದ್ಕೊಂಡಿದ್ದೆ ಸರ್, ಆದರೆ ನಾವೇ ದೊಡ್ಡ ಪ್ರೋಗಳು ಅಂದ್ಕೊಂಡ್ರೆ ನಮಗಿನ ದೊಡ್ಡ ಪ್ರೋಗಳಿದ್ದಾರೆ. ಈಗ ನಾವೇನು ಮಾಡೋ ಸ್ಥಿತಿನಲ್ಲಿ ಇಲ್ಲ ಸರ್. ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ ಅಷ್ಟು ಅಮೌಂಟು ಹೋದಾಗೆ ಸರ್. ಸರ್ ಅದು ಅಲ್ಲದೆ ಜನ ಇದ್ರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿದಾರಲ್ಲ, ಈಗ ನಾವು ಅದನ್ನು ವಾಪಸ್ ಕೊಡಬೇಕಾಗುತ್ತೆ ಸರ್. ಈಗ ಇದು ಒಂದು ಬರ್ಡನ್ ಆಗುತ್ತೆ ಸರ್. ಏನೋ ಹೇಳ್ತಾ ಇದ್ಯಾ? ಈ ಬಿಸ್ನೆಸ್ ಮಾಡಿದ್ರೆ ದಿನಕ್ಕೆ 16 ಕೋಟಿ ಲಾಭ ಮಾಡ್ಬೋದು ಅಂತ ಹೇಳ್ದು ನೀನ್ ಅಲ್ವೇನೋ? ಇವಾಗ ಬಂದು ಈ ತರ ಹೇಳಿದ್ರೆ ನಾನು ಏನೋ ಮಾಡ್ಲಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ಯಾರೋ ಆಪ್ನ ಡಿಕೋಡ್ ಮಾಡಿ ಬಗ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ನಮಗೆ ಬೆನಿಫಿಟ್ ಆಗೋ ಬದಲು ಅವ್ರಿಗೆ ಬೆನಿಫಿಟ್ ಆಗೋ ಥರ ಸಿಸ್ಟಮ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಸರ್. ಕ್ರಾಕ್ ವರ್ಷನು ಇಡೀ ಮಾರ್ಕೆಟ್ಗೆ ಸಪ್ಲೈ ಆಗಿದೆ. ನಾವು ತುಂಬ ಲಾಸಲ್ಲಿ ಇದ್ದೀವಿ ಸರ್. ಅಷ್ಟು ದುಡ್ಡು ನಾವೀಗ ವಾಪಸ್ ಕೊಡಲೇಬೇಕಾಗುತ್ತೆ ಸರ್. ಏನೋ ಹೇಳ್ತಾ ಇದ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ತರಲೋ ನಾನು? ಕೂತ್ಕೊಂಡು ಪ್ರಿಂಟ್ ಹೋಗ್ತಾ ಅಥವಾ ಮೇಲಿಂದ ಉದುರುತ್ತಾ? ಇನ್ನ ಯಾವನಾದ್ರೂ ತಂದ್ಕೊಡ್ತಾನೇನೋ ನನಗೆ? ಫಸ್ಟ್ ಆ್ಯಪ್ನ ಡಿಲೀಟ್ ಮಾಡಿಸೋ. ಅದರಿಂದ ನಾವಿರೋದು ಅಂತ ಯಾರಿಗೂ ಗೊತ್ತಿಲ್ಲ ತಾನೆ? ಫಸ್ಟ್ ಆ್ಯಪ್ನ ಡಿಲೀಟ್ ಮಾಡಿಸೋಬೇಕಾ? ಇಲ್ಲ ಸರ್, ಇದು ಇಲ್ಲಿಗಲ್ ಆಗಿರೋದ್ರಿಂದ ಈಗ ಆಲ್ರೆಡಿ ಟ್ರೇಸ್ ಆಗ್ತಾ ಇದೆ ಸರ್. ಅಧಿಕಾರಿಗಳು ಹುಡುಕೊಂಡು ಬರ್ತಾರೆ ಸರ್. ನಾವು ದುಡ್ಡು ಕೊಡಲೇಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ ಸರ್. ಇಲ್ಲ ಅಂದರೆ ಕೇಸ್ ಆಗುತ್ತೆ, ನೀವು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಸರ್. ಏನ್ ಮಾಡ್ದ ಹೇಳು? ಕತ್ತಿ ಹಿಡಿದು ಒದ್ದು ನನ್ನಿಂದ ಮನೆಯಿಂದ ಹೊರಗೆ ಹಾಕಿದ್ದಲ್ಲ ಸಿಸ್ಟರ್. ಕೊನೆಗೆ ತಮ್ಮ ತಂಗಿಯನ್ನು ಬಿಟ್ಟಿಲ್ಲ ಸಿಸ್ಟರ್. ಅವ 1000 ತಪ್ಪು ಅವನ ಕಡೆಗಿದ್ರು ಸಮರ್ಥಿಸ್ಕೋತಿಯಲ್ಲ. ಈಗ ನಿನ್ನ ಸರದಿ. ಅವನಿಗೆ ಸೆಂಟಿಮೆಂಟೇ ಇಲ್ಲ ಅಮ್ಮ ಅನ್ನೋದು. ಅಲ್ಲ, ಸೆಂಟಿಮೆಂಟ್ ಅನ್ನೋ ಬರೋದು ಅರ್ಥನೂ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ ಸಿಸ್ಟರ್, ಅವ ನಿನ್ನನ್ನು ಬಿಡೋದಿಲ್ಲ. ಆ ಕಿರಾತಕಂಗೆ ದುಡ್ಡು ದುಡ್ಡು ಮಾತ್ರ ಮುಖ್ಯ. ಸಂಬಂಧ ಎಲ್ಲ ಕಾಲ್ ಕೆಳಗಿನ ಕಸ. ತನ್ನ ಕೆಲಸ ಆದಮೇಲೆ ಎಲ್ಲ ಕ್ಲೋಸ್. ಕಟ್ ಮಾಡಿ ಬಿಸಾಕ್ತಾ ಇರ್ತಾನೆ, ಯೂಸ್ ಅಂಡ್ ಥ್ರೋ ತರ. ನಮ್ಮನ್ನೆಲ್ಲ ಕತ್ತಿಡ್ದು ಹೇಗೆ ಮನೆಯಿಂದ ಹೊರಗೆ ತಳ್ಳಿದ್ದು, ನಿನ್ನನ್ನು ಆ ಥರ ಒಂದಿನ ತಳ್ತಾನೆ ಸಿಸ್ಟರ್. ಖಂಡಿತ ತಳ್ತಾನೆ. ಅವನ ಕೈಯಲ್ಲೇ ಕತ್ತಿಡ್ಕೊಂಡು ನೀನು ಮನೆಯಿಂದ ಹೊರಗೆ ಬರ್ತೀಯ ತಿಳ್ಕೊ. ಆ ದಿನ ತುಂಬಾ ದೂರ ಇಲ್ಲ. ಅಣ್ಣ, ಅವನು ನಿನಗೆ ಹಾಗೆ ಮಾಡಿರ್ಬೋದು, ಆದರೆ ಅವನು ನನ್ನ ಮಗ. ಅಷ್ಟು ಸುಲಭವಾಗಿ ನನ್ನನ್ನು ಬಿಟ್ಕೊಡಲ್ಲ ಅವನು. ಅವನು ನನ್ನ ಮಾತೇ ಕೇಳೋದು. ಕೇಳಿದ್ರೆ ಚಂದ, ಕೇಳದಿದ್ರೆ ಏನ್ ಮಾಡ್ತೀಯ? ಇಂಥದ್ದೊಂದು ದಿನ ನನ್ನ ಅಣ್ಣ ಇಂಥದ್ದೊಂದು ಮಾತು ಹೇಳ್ದ ಅಂತ ನೆನಪಿಟ್ಟುಕೋ. ತಂಗಿಯನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಇಷ್ಟೇ. ಜಾಗ್ರತೆ, ಅವನು ಸರಿ ಇಲ್ಲ ತಿಳ್ಕೊ. ಇಲ್ಲ ಅಂದರೆ ಕೇಸ್ ಆಗುತ್ತೆ ಸರ್. ನೀವು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಸರ್. ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಸರ್. ಎಲ್ಲ ಹೋಯ್ತು. ಏನ್ ಮಾಡಕ್ಕೋಗಿ ಏನ್ ಮಾಡ್ಕೊಂಡ ನಾನು? ಎಲ್ಲ ನಿಮ್ಮಿಂದನೇ ಆಗಿದ್ದು. ನೀನ್ ಕೊಟ್ಟಿದ್ದು ಕೆಟ್ಟ ಐಡಿಯಾ ಇದ್ದಾರೆ, ಇವತ್ತು ನಾನೀಗ ಪರಿಸ್ಥಿತಿ ಇರೋದು. ನಾನೇನು ಮಾಡಿದೆ ಸರ್? ನೀವೇನಾದರೂ ಐಡಿಯಾ ಕೊಡಿ ಅಂತ ಕೇಳಿದ್ರೆ
ನನಗೆ ತೋಚಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಬಟ್ ಈ ರೀತಿ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಸರ್. ಈಗ ಬೇರೆ ದಾರಿನೇ ಇಲ್ಲ ಸರ್. ನೀವು ಸೇಫ್ ಆಗಬೇಕು ಅಂದರೆ ದುಡ್ಡು ಕಟ್ಟಲೇಬೇಕಾಗುತ್ತೆ ಸರ್. ಏಯ್, ಅದು ನಿನ್ನ ಹತ್ರ ಎಳಿಸ್ಕೋಬೇಕಾ ನಾನು? ನಿನ್ನ ಮಾತು ಕೇಳಿ ಆಲ್ರೆಡಿ ಹಾಳಾಗಿರೋ ಸಾಲ. ನಾನು ಎದುರುಗಡೆ ಶೂಟ್ ಮಾಡಿ ಕೊಡ್ತೀನಿ, ಹೋಗೋ. ಹೋಯ್ತು, ಎಲ್ಲ ಹಾಳಾಗೋಯ್ತು, ಮುಳುಗೋದೆ ನಾನು. ಏನ್ ಮಾಡ್ಲಿ ಈಗ? ಎಲ್ಲಿಂದ ತರ್ಲಿ ದುಡ್ಡನ್ನ? ಏನ್ ಮಾಡ್ಲಿ? ಫಿನಾನ್ಷಿಯಲ್ ಕಾಲು. ಏನ್ ಹೇಳಲಿ ಬೇಬಿ ನಾನು ಇವ್ರಿಗೆ? ಸರ್ ನೋಡು ಜಯದೇವ್, ನಾನು ನಿನಗೆ ಸಾಲ ಕೊಡುವಾಗಲೇ ಹೇಳಿದ್ದೆ, ಪ್ರತಿದಿನ ನನಗೆ ಶೇರ್ಸ್ ಬರಬೇಕು, ಇಲ್ಲ ಅಂದರೆ ಪ್ರತಿದಿನ ನೀನು ನನಗೆ ಬಡ್ಡಿ ಕೊಡಬೇಕಾಗುತ್ತೆ ಅಂತ. ಈಗ ನೋಡಿದ್ರೆ ಎರಡಕ್ಕೂ ನಾಮ ಹಾಕ್ತಿರೋ ಹಾಗಿದೆ. ನೋಡು, ಹೀಗೆ ಆದರೆ ಕಷ್ಟ ಆಗುತ್ತೆ. ಜಯದೇವ್, ನಾನು ನಿನಗೆ 48 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ಅಷ್ಟರ ಒಳಗಡೆ ನನ್ನ ಟೋಟಲ್ ಅಮೌಂಟ್ ನನಗೆ ಸೆಟಲ್ ಆಗಬೇಕು. ಇಲ್ಲ ಅಂದ್ರೆ ಇದು ಬೇರೆ ಥರನೇ ತಿರುಗುತ್ತೆ. ನೋಡು, ನಿನ್ನ ಪ್ರಾಪರ್ಟಿ ಎಲ್ಲದನ್ನು ನನ್ನ ವಶಕ್ಕೆ ನಾನು ತಗೋಬೇಕಾಗತ್ತೆ. ಏನು ಮಾಡ್ತೀಯಾ ಬೇಗ ಯೋಚನೆ ಮಾಡಿ ನನಗೆ ಹೇಳು.